3 ಈಸಿ ಹಾಗೂ ನ್ಯೂಟ್ರಿಷಿಯಸ್ ವೇನಲ್ಲಿ ಸೂಪ್ನ ಯಾವ ರೀತಿ ಮಾಡುವುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬಾರ್ಲೆ ಸೂಪ್. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಒಂದು ಚಿಕ್ಕ ಕ್ಯಾರೆಟ್, ಕಾರ್ನ್, ಬೀನ್ಸ್ ಹಾಗೂ 1 ಕಪ್ ಬಾರ್ಲಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಬಾರ್ಲಿನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ಒಣಗಿಸ್ಕೊತಾ ಇದ್ದೀನಿ. ಅದರ ನಂತರ ಒಂದು ಪ್ಯಾನಲ್ಲಿ ಇದನ್ನ ಡ್ರೈ ರೋಸ್ಟ್ ಮಾಡೋಣ. ರೋಸ್ಟ್ ಆದ ಕೂಡಲೇ ಗ್ರೈಂಡ್ ಮಾಡೋದ್ರಿಂದ ಬಾರ್ಲೆ ಪೌಡರ್ನ ನಾವು ಮನೆಯಲ್ಲಿ ಈಸಿಲಿ 1 to 3 ಮಂತ್ಸ್ ಸ್ಟೋರ್ ಮಾಡಬಹುದು. ಈಗ ಒಂದು ಕುಕ್ಕರಲ್ಲಿ 1 ಟೇಬಲ್ ಸ್ಪೂನ್ ಬಟರ್ಗೆ ಬೆಳ್ಳುಳ್ಳಿ, 1 ಚಿಕ್ಕ ಮೆಣಸಿನಕಾಯಿ ಹಾಗೆ ಕರಿಬೇವನ್ನು ಈ ರೀತಿ ಸಾಟೆ ಮಾಡೋಣ. ಆ ನಂತರ ವೆಜಿಟೇಬಲ್ಸ್ಗೆ 1 ಚಮಚ ಉಪ್ಪು, ಪೆಪ್ಪರ್ ಪೌಡರ್ನ ಬೆರೆಸಿ 2 ಗ್ಲಾಸ್ ನೀರಿಗೆ 4 ಟೇಬಲ್ ಸ್ಪೂನ್ ಬಾರ್ಲೆ ಪೌಡರ್ನ ನೀವು ಮಿಕ್ಸ್ ಮಾಡಿಬಿಟ್ಟು 4 to 5 ವಿಸಿಲ್ ಬರೋ ತನಕ ಇದನ್ನ ಬಾಯ್ಲ್ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಎಷ್ಟು ಈಸಿಲಿ ಹೆಲ್ದಿ ಹಾಗೂ ನ್ಯೂಟ್ರಿಷಿಯಸ್ ವೇನಲ್ಲಿ ಬಾರ್ಲೆ ಸೂಪ್ನ ನಾವು ನಿಮಿಷದಲ್ಲೇ ತಯಾರು ಮಾಡಬಹುದು. ಈಗ ನೆಕ್ಸ್ಟ್ ವೈಟಮಿನ್ ಎ ರಿಚ್ ಇರುವಂತಹ ಪಂಪ್ಕಿನ್ ಸೂಪ್ನ ಯಾವ ರೀತಿ ಮಾಡುವುದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: 100 ಗ್ರಾಂ ಪಂಪ್ಕಿನ್, 2 ಟೊಮ್ಯಾಟೊ ಹಾಗೂ 1 ಕ್ಯಾರೆಟ್ನ ನಾನಿಲ್ಲಿ ತಗೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಸಣ್ಣದಾಗಿ ಕತ್ತರಿಸ್ಕೊಂಡಿದ್ದೀನಿ. ಮೊದಲನೇದಾಗಿ 1 ಟೇಬಲ್ ಸ್ಪೂನ್ ಬಟರ್ಗೆ ಬೆಳ್ಳುಳ್ಳಿ, ಶುಂಠಿನ ಫ್ರೈ ಮಾಡಿ ಆ ನಂತರ ಎಲ್ಲ ವೆಜಿಟೇಬಲ್ಸ್ ಅನ್ನು ಮಿಕ್ಸ್ ಮಾಡೋಣ. ಇಲ್ಲಿ ಸಹ ನಾನು 2 ಗ್ಲಾಸ್ ನೀರಿಗೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಗೆ ಪೆಪ್ಪರ್ ಪೌಡರ್ನ ಬೆರೆಸಿದ್ದೀನಿ. ಈ ಮಿಶ್ರಣವನ್ನು ಕುಕ್ಕರಲ್ಲಿ 2 ವಿಸಲ್ ಬರೋ ತನಕ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. 2 ವಿಸಲ್ ನಂತರ ವೆಜಿಟೇಬಲ್ಸ್ ಸಾಫ್ಟ್ ಹಾಗೂ ಸಾಗಿ ಆಗಿರುತ್ತೆ. ಈ ಮಿಶ್ರಣವನ್ನು ಬ್ಲೆಂಡರ್ನಲ್ಲಿ ಬಿಸಿ ಇರುವಾಗಲೇ ನಾವು ಗ್ರೈಂಡ್ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಎಷ್ಟು ಕ್ರೀಮಿ ಹಾಗೂ ಡಿಲಿಷಿಯಸ್ ಆಗಿ ಟೆಕ್ಸ್ಚರ್ ಬಂದಿದೆ ಅಂತ. ಪ್ರೆಗ್ನೆನ್ಸಿ ಹಾಗೂ ಲ್ಯಾಕ್ಟೇಟಿಂಗ್ ಮದರ್ಸಿಗೂ ಸಹ ಈ 3 ರೆಸಿಪೀಸ್ ತುಂಬಾ ನ್ಯೂಟ್ರಿಷಿಯಸ್ ಆಗಿರುತ್ತೆ. ನೆಕ್ಸ್ಟ್ ನನ್ನ ಫೇವ್ರೆಟ್ ಹೆಸರುಕಾಳು ಸೂಪನ್ನು ಯಾವ ರೀತಿ ಮಾಡುವುದು ಅಂತ ನೋಡೋಣ. ಇದಕ್ಕೆ 1/3 ಕಪ್ ಹೆಸರುಕಾಳು, 2 ಲವಂಗ, 1 ಇಂಚ್ ಚಕ್ಕೆ, ಪೆಪ್ಪರ್ ಪೌಡರ್ ಹಾಗೆ ಜೀರಿಗೆ ಪುಡಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಮೊದಲನೇದಾಗಿ ಹೆಸರುಕಾಳನ್ನು ಓವರ್ನೈಟ್ ನಾವು ನೀರಲ್ಲಿ ನೆನೆಸಿಡಬೇಕಾಗತ್ತೆ. ಕುಕ್ಕರ್ನಲ್ಲಿ 1 ಗ್ಲಾಸ್ ನೀರಿಗೆ 1/3 ಕಪ್ ನೆನೆಸಿಟ್ಟಿರುವಂತಹ ಹೆಸರುಕಾಳನ್ನು 4 ರಿಂದ 5 ವಿಸಲ್ ಬರೋ ತನಕ ಬಾಯ್ಲ್ ಮಾಡೋಣ. ಇಲ್ಲಿ ನಮ್ಮ ಹೆಸರುಕಾಳು ಸಾಫ್ಟ್ ಆಗಿ ಬೆಂದಿದೆ. ಇದನ್ನ ನಾನು ಬ್ಲೆಂಡರ್ ಅಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಬಟರ್ಗೆ ಲವಂಗ ಹಾಗೂ ಚಕ್ಕೆಯನ್ನು ಫ್ರೈ ಮಾಡಿ ಆ ನಂತರ ಮಿಶ್ರಣಕ್ಕೆ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಹಾಗೂ ಜೀರಿಗೆ ಪೌಡರ್ ಅನ್ನು ಬೆರೆಸಿದ್ರೆ ಹೆಸರುಕಾಳು ಸೂಪ್ ನಿಮಿಷದಲ್ಲೇ ರೆಡಿಯಾಗಿ ಹೋಗುತ್ತೆ. ಎಲ್ಲ ಸೂಪ್ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಇನ್ನಷ್ಟು ಹೆಲ್ದಿ ರೆಸಿಪೀಸ್ಗೆ ಅರಸು ಆರೋಗ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.